ಸೊ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಗೋಲ್ಡ್ ವಿನ್ ಹಾಗೂ ಸೆಲ್ಕೋರ್ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ಎಸ್ ಪ್ರಜ್ಞಾ ಅವರೇ, ಫಸ್ಟ್ ಆಫ್ ಆಲ್ ಆನ್ ಸ್ಕ್ರೀನ್ ನಿಮ್ಮನ್ನು ನೋಡಿ ಸಿಕ್ಕಾವಡೆ ಖುಷಿ ಆಯಿತು. ಸೊ ಇಷ್ಟೊಂದು ಹಾಟ್ ಆಗಲ್ಲ ಕಾಣ್ತಾ ಇದ್ದೀರಾ, ಏನಿದ್ರ ರಹಸ್ಯ ಏನು? ರಹಸ್ಯ ಏನಿಲ್ಲ, ಸ್ವಲ್ಪ ತಿನ್ನೋದು ಕಡಿಮೆ ಮಾಡ್ತಾ ಇದ್ದೇನೆ, ಅಫ್ಕೋರ್ಸ್ ವರ್ಕೌಟ್ ಮಾಡ್ತಾ ಇದೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇಲ್ಲಿ ಬಂದಂಥ ಎಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸುಮಾರು ವರ್ಷಗಳ ನಂತರ ನಾನು ತೆರೆ ಮೇಲೆ ಕಾಣಿಸ್ಕೋತಾ ಇದ್ದೀನಿ ಮಿರ್ಕಿ ಬ್ಯೂಟಿ ಸಾಂಗ್ ಮೂಲಕ. ಸೊ ಇಲ್ಲಿ ನಿಂತಿರೋದು ನನಗೆ ತುಂಬಾ ಸಂತೋಷ ಇದೆ. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಟ್ರೂಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ಸತೀಶ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬಾ ಸಪೋರ್ಟಿವ್ ಆಗಿದ್ದರು ಇಡೀ ಶೂಟಲ್ಲಿ. ತುಂಬಾ ಎಂಜಾಯ್ ಮಾಡಿದೆ. ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಥ್ಯಾಂಕ್ ಯು ಸತೀಶ್. ಆ್ಯಂಡ್ ಗಿರಿ ಅವರು ಮತ್ತು ಮತ್ತು ಶಿವು ಅವರು, ಇಟ್ ವಾಸ್ ಅಮೇಝಿಂಗ್ ನಿಮ್ಮ ಜೊತೆ ಶೂಟಿಂಗ್ ಮಾಡೋದು. ನನಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. 2 ದಿನ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಯಾಕಂದರೆ ಮಿಲ್ಕಿ ಬ್ಯೂಟಿ ಸಾಂಗ್ ಕೇಳಿದ ತಕ್ಷಣ ನನಗೆ ಏನು ಅನಿಸ್ತು ಅಂದರೆ ಈ ಎನರ್ಜಿಗೆ ನಾನು ಹೆಂಗೆ ಮ್ಯಾಚ್ ಮಾಡಬೇಕು ಅನ್ನೋದೇ ನನ್ನ ಗೋಲ್ ಆಗಿತ್ತು. ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಆ ಗೋಲ್ನ ನಾನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಖಂಡಿತವಲ್ಲ. ಯಾಕೆಂದರೆ ಬರೀ ಟೀಸರ್ ಅಷ್ಟೇ ಬಿಟ್ಟಿದ್ರು ಯೂಟ್ಯೂಬಲ್ಲಿ. ಫುಲ್ ಸಾಂಗ್ಸ್ ನೋಡಿದ್ಮೇಲೆ ಹೇಳ್ತೀನಿ, ಪಕ್ಕ ಟ್ರೆಂಡಿಂಗ್ ನಂಬರ್ 1 ಇರೋದು ಗ್ಯಾರಂಟಿ. ಎಲ್ಲ ಕಡೆ ಹ್ಯಾಶ್ಟ್ಯಾಗ್ ಪ್ರಜ್ಞಾ ಅಂತ ಹಾಕಿ ಹ್ಯಾಶ್ಟ್ಯಾಗ್ ಅಯೋಗ್ಯ2 ಅಂತ ಹಾಕ್ರಪ್ಪ ಎಲ್ಲರೂ ಅಷ್ಟೇ. ಆ್ಯಕ್ಚುಲಿ ನೀವು ಅವಾಗಿಂದ ಅವ್ರ ಹೆಸರು ಹೇಳ್ತಾ ಇದ್ರಿ, ಅವರಿಬ್ಬರು ಅಲ್ಲಿಂದನೇ ಆ್ಯಕ್ಚುಲಿ ನಿನ್ನೆನೇ ಹೇಳಿದರು, ಪ್ರಜ್ಞಾ ಅವ್ರು ಬಂದಾಗಲೇ ನಾವು ವೇದಿಕೆ ಹತ್ತೋದು, ಅಲ್ಲಿವರೆಗೂ ಹತ್ತಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಗಿರಿ ಹಾಗೂ ಶಿವರಾಜ್ KR ಪೇಟೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಬನ್ನಿ ಬನ್ನಿ, ಜೋರ ಚಪ್ಪಾಳೆ ನಮ್ಮ ಶಿವರಾಜ್ KR ಪೇಟೆ ಹಾಗೂ ನಮ್ಮ ಗಿರಿ. ಕಡೆ ಖುಷಿ ಇರ್ತದೆ, ನಕ್ಕುತ್ತಂತೂ ಮಳೆ ಬರ್ತದೆ, ಬೆಂಗಳೂರು ಬಿಟ್ಟರೆ ಬೆಳೆ ಬರ್ತದೆ, ಬಂದಾಗ್ಲೆಲ್ಲ ಹವಾ ಇರ್ತದೆ. ಅಂತಮ್ಮ ಒಂದು ಬುಧವಾರ ಹೇಳ ನಿಮ್ಗೆ. ಹಾಂ, ಈಗ ಚೆನ್ನಾಗಿದೆ, ಫ್ರೇಮ್ ಒಂಥರ ಚೆನ್ನಾಗಿದೆ. ಇದಂಗೆ ನಿಮ್ಮ ಒತ್ತಾಯನ ಸಿನಿಮಾಗೆ ಈ ಸಾಂಗ್ ಬೇಕೇ ಬೇಕು ಅಂತ, ಅಥವಾ ನಿರ್ದೇಶಕರೇ ಅವರಾಗವರೇ ಹಾಕಿರೋದಾ? ಗಿರಿಯಣ್ಣ ಹೇಳ್ತಾರೆ, ಅದೇನೋ ಒತ್ತಾಯ ಮಾಡಿದಂತಲ್ಲ, ಹೇಳೋಣ ಇದೇ ಆಡಬೇಕು ಅಂತ. ಒತ್ತಾಯ ಮಾಡಿದ್ನ ನಾನು. ಇಲ್ಲ, ಅವತ್ತು ನೈಟು ರೊಚ್ಗೆದ್ದಿದ್ವಿ, ಇವ್ರು ಚೆನ್ನಾಗಿದ್ರು ಅಂತ ಚೆನ್ನಾಗಿ ಕುಣಿದ್ಬಿಟ್ವಿ. ಇವತ್ತು ಕೈ ತಿರುಗಿದ್ರೆ ಕಾಲು ಬರ್ತಿಲ್ಲ, ಕಾಲು ತೆಗೆದ್ರೆ ತಲೆ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಇವತ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಿಮ್ಮ ಕಾಂಬಿನೇಷನ್ನೇ ಮಜಾ. ಬೆಣ್ಣೆ ಮಟನ್, ಏನದು ಬೆಣ್ಣೆ ಮಟನ್ ಅಂತ ಅವಾಗ ಕೇಳ್ತಾ ಇದ್ದೆ, ಬಟ್ ಈಗಲೂ ಅದೇ ಬೆಣ್ಣೆ ಮಟನ್ ಕಂಟಿನ್ಯೂ ಆಗ್ತಾರಾ? ಡೈರೆಕ್ಟರ್ನೇ ಕೇಳಬೇಕು ನೀವು. ಕಂಟಿನ್ಯೂ ಆಗ್ತೀವಿ, ಅವರೇ ಕಂಟಿನ್ಯೂ ಆಗ್ತಾರೆ. ನೀವಿಬ್ರು ಬೆಣ್ಣೆ ಮಟನ್ ಆದರೆ ಇವರೇನು? ಹಾಂ, ಅದೇ ಏನು? ನೀವು ಮಟನ್, ಅವ್ರು ಬೆಣ್ಣೆ, ಇವರೇನು? ಅವರು ನಾಟಿ ಕೋಳಿ ಹೆಸರು. ನಾಟಿ ಕೋಳಿ. ಮಿಲ್ಕಿ ಬ್ಯೂಟಿಗೆ ಇನ್ಮೆಯಿಂದ ಇನ್ನೊಂದು ಹೊಸ ಹೆಸರು, ನಾಟಿ ಕೋಳಿ ಹೆಸರು. ಅಂದರೆ ನಮ್ಮ ಕಡೆ ನಾಟಿ ಕೋಳಿ ಸಾರು ಅಂತ. ಇನ್ನು ನಾಟಿ ಕೋಳಿ, ನಾಟಿ ಕೋಳಿ ಹೆಸರು ಅಂತಾರೆ. ಹೆಸರು ಅಲ್ಲ ಅದು, ಹೆಸರು ಅಂದ್ರೇನೆ ಸಾಂಬಾರು ಅಂತ. ಹೆಸರು ಅಂದರೆ ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲಪ್ಪ. ಒಟ್ಟಲ್ಲಿ ಇವ್ರು 3 ಜನ ಇಲ್ಲಿದ್ದಾಗ ಯಾಕೆ ಇನ್ನೊಂದ್ಸಲಿ ಇದರ ಒಂದು ಹುಕ್ ಸ್ಟೆಪ್ ಬಾಕ್ಸ್ಬಾರ್ದು? ಎಲ್ಲ ನೋಡಕ್ ರೆಡಿಯಾ? ರೆಡಿ ಅಣ್ಣ, ಅಣ್ಣ ಐತೆ ಕೇಳಿ. ಬಂದ್ರೆ ಜೋಶ್ ಬರ್ತದೆ, ಮಾತಾಡ ಇರ್ರಿ, ಕೊಡಿ ಮೈಕ್ ಕೊಡಿ, ಒಂದು ಹುಕ್ ಸ್ಟೆಪ್ ಬಂದೇ ಬಿಡ್ಲಿ. ಹೇಳ್ಕೊಡ್ಬೇಕು.